And also thanks to all our pastors, our leaders, executive committee members. ಆಮೇಲೆ ಈ ಸಾಯಂಕಾಲ ಸಮಯದಲ್ಲಿ ನಿಮಗೊಂದು ಪೇಪರ್ ಕೊಡಲಾಗಿದೆ. ಅದರಿಂದ ಕೆಲವು ಅಂಶಗಳು ನನ್ನ ಒಂದು ಜೀವಿತದಿಂದ ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೀನಿ. ಇದು ನನ್ನ 28ನೇ ವರ್ಷ ಒಬ್ಬ ಸಭಾಪಾಲಕನಾಗಿದ್ದು ಅನೇಕ ವಿಚಾರಗಳನ್ನ ಕಲಿತು ನನ್ನ ಭಾರ ಏನೆಂದರೆ ದೇವರು ಕರೀತಿರುವ ಸಭಾಪಾಲಕಿಯರಲ್ಲೂ ಕೂಡ ದೇವರ ಒಂದು ದರ್ಶನ ಹೊಂದಿದವರಾಗಿ ದೇವರೊಟ್ಟಿಗೆ ಆ ಸಂಬಂಧವನ್ನು ಬೆಳೆಸಿ ನಮ್ಮ ಭಾರತ ದೇಶವನ್ನು ಮುಟ್ಟುವ ವ್ಯಕ್ತಿಗಳಾಗಿ ನಾವಿರಬೇಕು. ಹಲ್ಲೆಲೂಯಾ. ಪ್ರಿಯರೇ, ಮೊಟ್ಟ ಮೊದಲದಾಗಿ ಒಂದು ಶಿಷ್ಯತ್ವಕ್ಕೆ ಕರೆಯನ್ನು ಯೇಸು ನಮಗೆ ಕೊಟ್ಟಿದ್ದಾರೆ. ದ ಫಸ್ಟ್ ಕಾಲ್ ಇಸ್ ಅ ಕಾಲ್ ಟು ಡಿಸೈಪಲ್ಶಿಪ್. ಮೊಟ್ಟ ಮೊದಲನೇದಾಗಿ ಯೇಸುವನ್ನು ನಂಬಲು ಮತ್ತು ಆತನಿಗೆ ವಿಧೇಯರಾಗಲು ನಮಗೆ ಒಂದು ಕರುವಿಕೆ. ಎರಡನೇದೇನೆಂದರೆ ಯೇಸುವಿನೊಂದಿಗೆ ಇರಲು. The second thing that we see is that Jesus has called us to be with him. ಮೂರನೇದಾಗಿ ಏನಂದ್ರೆ ಯೇಸುವಿನಂತೆ ಇರಲು. The third thing about discipleship is the call to be like Jesus. ನಾಲ್ಕನೇದೇನೆಂದ್ರೆ ಯೇಸು ಮಾಡಿದ ಕೆಲಸಗಳನ್ನು ಮಾಡಲು. For us to do the works that Jesus did and greater things than he did. ಯೇಸು ಏನು ಹೇಳ್ತಾರೆ ಗೊತ್ತೇ, ನಾನು ಮಾಡಿದ ಕಾರ್ಯಗಳನ್ನ ನೀವು ಸಾಧಿಸಬೇಕು. ಅಷ್ಟೇ ಮಾತ್ರವಲ್ಲದೆ ಅದಕ್ಕಿಂತ ಇನ್ನೂ ಮಹತ್ ಕಾರ್ಯಗಳನ್ನ ನೀವು ಸಾಧಿಸ್ತೀರಾ. ಹಲ್ಲೆಲೂಯಾ. ಎರಡನೇದಾಗಿ ಏನಂದ್ರೆ ನಡೆಸಲು ಒಂದು ಕರೆ. there's a call to ministry. ಮೊಟ್ಟ ಮೊದಲನೇದಾಗಿ ನಿಮ್ಮ ಜೀವನ ಮತ್ತು ಸಿದ್ಧಾಂತವನ್ನು ನಿಕಟವಾಗಿ ವೀಕ್ಷಿಸಿ. ಮೊದಲನೇ ತಿಮೋತಿ ಬರೆದ ಪತ್ರಿಕೆ 4:16 ನಾವು ಓದ್ತಾ ಇದ್ದೀವಿ. ಪ್ರಿಯರೇ, ಪೌಲ ತಿಮೋತಿಗೆ ಹೇಳ್ತಾನೆ, ನಿನ್ನ ಜೀವಿತವನ್ನು ನೀನು ನೋಡ್ಕೋ, ನಿನ್ನ ಸಿದ್ಧಾಂತಗಳು, ನಿನ್ನ ತತ್ವಗಳನ್ನು ನೀನು ಕಾಪಾಡೆಂಬುದಾಗಿ ಪೌಲ ತಿಮೋತಿಗೆ ಬರೆಯೋದನ್ನ ನಾವು ನೋಡ್ತಾ ಇದ್ದೀವಿ. ಎರಡನೇದಾಗಿ ನಿಮ್ಮ ಮಾತುಗಳನ್ನು ಗಮನಿಸಿ. ಸುಮ್ಮನೆ ಅರಟೆ ಹೊಡಿಬೇಡಿ ಅಂತ ಸೌಲ ಅಥವಾ ಪೌಲ ನಮಗೆ ತಿಳಿಯಪಡಿಸಿದ್ದಾನೆ. ಸುಮ್ಮನೆ ಯಾವುದೋ ಒಂದು ರೀತಿಯಲ್ಲಿ ಅರಟೆ ಹೊಡ್ಕೊಂಡು ಸಮಯ ಕಳೆಯೋದಲ್ಲ. ನಮ್ಮ ಮಾತುಗಳು ತೂಕ ಇರಬೇಕು. ಪ್ರಿಯರೇ, ಮೂರನೇದಾಗಿ ನಾವು ನೋಡ್ತಾ ಇದ್ದೀವಿ, ನಿಮ್ಮ ಕೈಯಲ್ಲಿ ಮೈಕ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಪರ್ಕೆ ಹಿಡಿಯೋರಾಗಿರಿ. ಹಲ್ಲೆಲೂಯಾ. ನಮ್ಮ ಮನೆಯವರಾದ ಕಾರ್ಲ್ ಅವರು ಇದು ಹೇಳಿದ್ರು, ಏನಂದ್ರೆ ಬಿಫೋರ್ ಯು ಪಿಕ್ ಅಪ್ ದ ಮೈಕ್, ಪಿಕ್ ಅಪ್ ದ ಬ್ರೂಮ್. ಹಲ್ಲೆಲೂಯಾ. ಮತ್ತಾಯನ ಬರೆದ ಸ್ವಾರ್ಥ 20ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೀವಿ. ಯೇಸು ಏನು ಹೇಳಿದಂದ್ರೆ, ನಾವು ಸೇವೆನ ಸ್ವೀಕಾರ ಮಾಡೋದು ಬಂದಿಲ್ಲ, ಆದ್ರೆ ನಾನು ಸೇವೆನ ಸಲ್ಲಿಸೋದಕ್ಕೆ ಬಂದಿದ್ದೇನೆ. ಹಲ್ಲೆಲೂಯಾ. ಒಂಚೂರು ಆಮೇನ್ ಅಂತೀರಾ? ಹಲ್ಲೆಲೂಯಾ. ಸೊ ದೇವರೊಂದು ಕರುವಿಕೆ ಏನಂದ್ರೆ ಪ್ರಿಯರೇ, ಸೇವಕಿಯರಾಗಿ ಇರೋದಕ್ಕೆ. ನಾಲ್ಕನೇದಾಗಿ ಬೋಧನೆ ಮತ್ತು ಉಪದೇಶದಲ್ಲಿ ಶ್ರದ್ಧೆಯಿಂದಿರಿ. ಮೊದಲನೇ ತಿಮೋತಿ 4, 2ನೇ ತಿಮೋತಿ 2:15-16 ಹಾಗೂ ಕೂಡ 2ನೇ ತಿಮೋತಿ 4:1-3 ನಾವು ಓದ್ತಾ ಇದೀವಿ. ಶ್ರದ್ಧೆಯಿಂದ ನಾವು ತಯಾರಾಗಿರ್ಬೇಕು. ನಮಗೆ ಕೊಡಲ್ಪಟ್ಟಿರೋ ಸತ್ಯವೇದನ ಯಾವುದೋ ಒಂದು ಕಾದಂಬರಿಯಾಗಿ ನಾವು ನೋಡೋದಲ್ಲ, ಆದರೆ ದೇವರೇ ನಿನ್ನ ಸತ್ಯವೇದ ಜನರನ್ನು ಬದಲಾಯಿಸುವ ಶಕ್ತಿ ಈ ವಾಕ್ಯದಲ್ಲಿದೆ. ಅದನ್ನ ಬೋಧಿಸಿ ಉಪದೇಶ ಮಾಡುವ ಶಕ್ತಿ ಕೊಡಿ ಅಂತ ನಾವು ಬೇಡೋರಾಗಿರೋಣ. 5ನೇದಾಗಿ ಸುವಾರ್ತೆ ಸೇವೆಯನ್ನು ಮಾಡಿರಿ. 2ನೇ ತಿಮೋತಿ 4:5 in 2 Timothy chapter 4 verse 5 Paul says to Timothy, do the work of an evangelist. ಆಮೇನ್. ಒಂದು ಸುವಾರ್ತಿಕನ ಸೇವೆನ ಮಾಡೋದನ್ನ ನಾವು ನಿಲ್ಲಿಸಬಾರ್ದು. ಜನರಿಗೂ ದೇವರು ನಿಮ್ಮನ್ನು ಕರೆದ ಸೇವೆಗೂ ನಂಬಿಗಸ್ತರಾಗಿರಿ. ಸ್ಟೀಫನ್ ನೋಡ್ಬೇಕಾದ್ರೆ ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ 7ನೇ ಅಧ್ಯಾಯದಲ್ಲಿ ಹಿಂಸೆ ಬಂದಾಗ್ಯೂ ಕೂಡ ಆತನು ಎದ್ದು ನಿಂತು ದೇವರ ಸೇವೆನ ಮಾಡಿದ್ನ ನಾವು ಕಾಣ್ತಾ ಇದ್ದೀವಿ. ಅವನಿಗೆ ಕರೆದಿದ್ದೇನು ಗೊತ್ತೇ, ಮೇಜುಗಳ ಒಂದು ಸೇವೆಗೆ. ಆದ್ರೆ ಯಾವಾಗ ಅವನು ಜನರ ಸೇವೆ ಮಾಡಿದ್ನೋ ದೇವರವನ್ನ ಅತ್ಯುತ್ತಮವಾಗಿ ಒಬ್ಬ ಬೋಧಕನಾಗಿ ಉಪಯೋಗ ಮಾಡಿದ್ರು. ಹಲ್ಲೆಲೂಯಾ. ಪ್ರಿಯರೇ, ದೇವರು ನಿಮ್ಮನ್ನ ಎಲ್ಲಿ ಕರೆದಿದ್ದೀರೋ, ಯಾವ ಜನಾಂಗಕ್ಕೆ ಯಾವ ಸ್ಥಳಕ್ಕೆ ಕರೆದಿದ್ದೀರೋ ನಿರ್ದಿಷ್ಟವಾಗಿ ಅಲ್ಲಿದ್ದು ಆ ಸೇವೆಯನ್ನು ನಂಬಿಗಸ್ತರಾಗಿ ಮಾಡಿ. ಕಳೆದು ಹೋದವರಿಗಾಗಿ ಕನಿಕರ ಉಳ್ಳವರಾಗಿರಿ. ಮತ್ತಾಯನ ಬರೆದ ಸ್ವಾರ್ಥ 9:36 ಓದ್ತಾ ಇದ್ದೀವಿ, ಯೇಸು ಆ ಗುಂಪಾದ ಜನರನ್ನ ನೋಡಿ ಕನಿಕರ ಉಳ್ಳವನಾದ್ರು. ನಮ್ಮಲ್ಲೂ ಕೂಡ ತಂದೆಯೇ ಆ ಕನಿಕರನ ಉಂಟು ಮಾಡಿ ಎಂಬುದಾಗಿ ನಾವು ದೇವರಲ್ಲಿ ಬೇಡಿಕೊಳ್ಳೋರಾಗಿರೋಣ. ನೀವು ಸೇವೆ ಮಾಡಲು ಕರೆಯಲ್ಪಟ್ಟ ಜನರನ್ನು ಪ್ರೀತಿಸಿ ಅವರಿಗೆ ಹೊರೆಯಾಗಬೇಡಿ. ಪ್ರಿಯರೇ, ನಮ್ಮ ಜವಾಬ್ದಾರಿಕೆ ಏನು ಗೊತ್ತೇ, ಒಬ್ಬ ಕುರುಬಳ ಒಂದು ಜವಾಬ್ದಾರಿಕೆ. ಹಲ್ಲೆಲೂಯಾ. ಜನರನ್ನು ನಾವು ಸಂಧಿಸಿ ಅವರೊಟ್ಟಿಗೆ ಕಣ್ಣೀರನ್ನು ಸುರಿಸಿ ಅವ್ರನ್ನ ಪ್ರೀತಿಸಿ ಅವ್ರನ್ನ ಕಾಪಾಡುವ ಒಂದು ಸೇವೆ ನಮ್ಗೆ ಕೊಡಲ್ಪಟ್ಟಿದೆ. ಅದನ್ನ ಮೊದಲನೇ ಪೇತ್ರ 5:1-3 ನಾವು ಗಮನಿಸ್ತೇವೆ. 9ನೇದಾಗಿ ದೇವರು ನಿಮಗೆ ವಹಿಸಿಕೊಟ್ಟಿರುವ ಸೇವೆಗೆ ನೀವು ಜವಾಬ್ದಾರರಾಗಿರಿ. ಇಬ್ರಿಯ 13:17 ನಾವು ಓದ್ತಾ ಇದ್ದೀವಿ, ಪ್ರತಿಯೊಬ್ಬರು ಕೂಡ ಸೇವಕಿಯರು, ವಿಶೇಷವಾಗಿ ಸಭಾಪಾಲಕರು ದೇವರ ಮುಂದೆ ನಿಂತಾಗ ಪ್ರತಿಯೊಂದು ಆತ್ಮಕ್ಕೆ
ನಾವು ಜವಾಬ್ದಾರಿಕೆ ವಹಿಸಿ ಒಂದು ಲೆಕ್ಕಾಚಾರ ಕೊಡಬೇಕಾಗಿದೆ. When you think about the pastoral call, it has with us this great responsibility. The author of Hebrews says in Hebrews chapter 13 verse 17 that we will be accountable for the people whom God has entrusted to us. ಕೊನೆಯದಾಗಿ ನೀವು ಮಾಡುವ ಸೇವೆಗೆ ದೇವರು ನಿಮಗೆ ಪ್ರತಿಫಲ ಕೊಡೋನಾಗಿದ್ದಾನೆ. ಹಲ್ಲೆಲೂಯಾ. ಮೊದಲನೇ ಪೇತ್ರ 5:4 ಏನು ಬರೆಯಲ್ಪಟ್ಟಿದೆ ಅಂದ್ರೆ, ಈ ಒಬ್ಬ ಮಹಾ ಕುರುಬ ವಾಪಸ್ಸು ಬಂದಾಗ ಆತನು ನಮಗೆ ಒಂದು ಕಿರೀಟವನ್ನು ಕೊಡೋನಾಗಿರ್ತಾನೆ. ಹಲ್ಲೆಲೂಯಾ. ನಾನು ಹೇಳ್ತೀನಿ ಕೇಳಿ, ಒಂದೊಂದ್ಸರಿ ಕುರಿನ ಮೇಯಿಸ್ತಾ ಕುರಿ ಬಂದು ನಮ್ಮನ್ನ ಗುದ್ದುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಂದೊಂದ್ಸರಿ ಕುರಿಗಳು ಬಂದು ನಮ್ಮನ್ನ ಕಚ್ಚುತ್ತೆ. ಅರ್ಥ ಆಗ್ತಿದ್ಯಾ? ಸೇವೆಯಲ್ಲೂ ಕಷ್ಟಗಳು ಬಂದೇ ಬರುತ್ತೆ, ಬಾಧೆಗಳು ಬಂದೇ ಬರುತ್ತೆ. Sometimes we'll have sheep that will bite us. We'll have sheep that will attack us. But God's call, is to be faithful, because when the chief shepherd comes, he will give us this crown. ಮೂರನೇದಾಗಿ ಪರಿಣಾಮಕಾರಿಯಾದ ಸೇವೆಗೆ ಒಂದು ಕರೆ ನಮಗೆ ದೇವರು ಕೊಟ್ಟಿದ್ದಾರೆ. The third thing I just want to share with you mainly is that the call to effective ministry. ಇಲ್ಲಿ ನಾವು ನೋಡಬೇಕಾದ್ರೆ ಪ್ರತಿದಿನ ದೇವರ ಮಾರ್ಗದರ್ಶನ ಮತ್ತು ಚಿತ್ತವನ್ನು ಹುಡುಕುತ್ತಾ ಪ್ರಾರ್ಥಿಸಿ. ನಾನು ಹೇಳ್ತೀನಿ ಕೇಳಿ, ಏನೇ ಬಂದರೂ ಕೂಡ ಪ್ರತಿದಿನ ಪ್ರಾರ್ಥನೆಗೆ ಮುಖ್ಯ ಸ್ಥಾನ ನಿಮ್ಮ ಜೀವಿತದಲ್ಲಿ ಕೊಡಿ. ನೀವು ಮೊದಲು ಎದ್ದಾಗ ಆತನಿಗೆ ಪ್ರಾಮುಖ್ಯತೆ ಕೊಡಿ. ಎಲ್ಲ ಆದ್ಮೇಲೆ ಬಂದು ನಾವು ದೇವರೊಟ್ಟಿಗೆ ಸಮಯ ಕಳೆಯೋದಲ್ಲ. ದೇವರೇ, ನಿನ್ನ ಸಾನ್ನಿಧ್ಯದಿಂದ ನಿನ್ನ ಚಿತ್ತನ ನಾನು ಅರಿಬೇಕು. ಎರಡನೇದಾಗಿ ಆತನ ಮಾತು ಮತ್ತು ಆತ್ಮನ ಮೂಲಕ ದೇವರ ಮಾರ್ಗದರ್ಶನವನ್ನು ಆಧರಿಸಿ ಯೋಜನೆಯನ್ನು ಮಾಡಿ. ನಾವು ಎಲ್ಲೋ ಒಂದು ಕಡೆ ಯಾರೋ ಒಂದು ಹೇಳಿದ್ರು ಅದು ನಮ್ಗೆ ಚೆನ್ನಾಗಾಗತ್ತಲ್ಲ, ಅದಲ್ಲ. ದೇವರೇ, ನಿಮ್ಮ ಚಿತ್ತ ನಮ್ಮ ಜೀವಿತಕ್ಕೆ, ನಮ್ಮ ಸಭೆಗೆ, ನನ್ನ ಹಳ್ಳಿಗೆ, ನನ್ನ ಹೋಬಳಿಗೆ, ನನ್ನ ಒಂದು ಗ್ರಾಮಕ್ಕೆ ನೀನು ತಿಳಿಯಪಡಿಸೆಂಬುದಾಗಿ ಆತನಿಂದ ನಾವು ತಿಳಿಯೋರಾಗಿರೋಣ. ಮೂರನೇದಾಗಿ ಎಲ್ಲವೂ ನಿಮ್ಮ ಮೇಲೆ ಅವಲಂಬಿತವಾಗಿದೆ ಎಂಬಂತೆ ತಯಾರು ಮಾಡಿ. Prepare as if everything depends on you. Pray as if everything depends on God. Amen. ಪ್ರಾರ್ಥನೆ ಅಂದರೆ ದೇವರನ್ನು ನಾವು ಅವಲಂಬಿತವಾಗಿರೋದು. ಆದರೆ ನಮ್ಮ ಒಂದು ತಯಾರಿಕೆ ನಮ್ಮ ಒಂದು ಜೀವಿತದಲ್ಲಿ ಕಾಣೋರಾಗಿರ್ಬೇಕು. ನಾಲ್ಕನೇದಾಗಿ ಪ್ರಿಯರೇ, ದೇವರನ್ನು, ಆತನ ಜನರನ್ನು ಸ್ಪರ್ಶಿಸಲು ಉತ್ಸಾಹವುಳ್ಳವರಾಗಿರಿ. ಆಮೆನ್. ನೋಡಿ, ಇಂಗ್ಲಿಷ್ನಲ್ಲಿ ಹೇಳಬೇಕಾದ್ರೆ ವಿ ನೀಡ್ ಟು ಬಿ ಪ್ಯಾಷನೇಟ್ ಅಬೌಟ್ ಜೀಸಸ್. ವಿ ನೀಡ್ ಟು ಬಿ ಪ್ಯಾಷನೇಟ್ ಅಬೌಟ್ ಹಿಸ್ ಕಾಲ್. ಏನು ಗೊತ್ತಾ ಪ್ರಿಯರೇ, ಯಾರು ಕೂಡ ಈ ಒಂದು ಆಸಕ್ತಿ, ಈ ಒಂದು ಉತ್ಸಾಹ ನಿಮ್ಮಲ್ಲಿ ಹುಟ್ಸಕ್ ಸಾಧ್ಯ ಇಲ್ಲ. ನೀವು ದೇವರೊಟ್ಟಿಗೆ ಸಮಯ ಕಳೆದಾಗ ಮಾತ್ರ ಅದು ಸಾಧ್ಯ ಎಂಬುದಾಗಿ ನಾವು ಅರಿತರಾಗಿರಬೇಕು. ಪ್ರಿಯರೇ, ಪ್ರತಿದಿನ ದೇವರ ಕರುವಿಕೆಯ ಪ್ರಕಾರ ಜೀವಿಸಲು ಸಿದ್ಧ ಮನಸ್ಸುಳ್ಳವರಾಗಿರಿ. ಪ್ರತಿದಿನ ನಾವು ಎದ್ದಾಗ ಒಂದು ತೀರ್ಮಾನ ಮಾಡಿ. ನನಗೇನನ್ಸುತ್ತೆ ಗೊತ್ತೇ, ಒಂದ್ಸರಿ ಸೇವೆಯಲ್ಲಿದ್ದಾಗ ಕಷ್ಟಗಳು ಬಂದಾಗ, ನಿರುತ್ಸಾಹ ಬಂದಾಗ ಸೇವೆ ಮಾಡೋ ಮನಸ್ಸೇ ಕೆಲವ್ರಿಗೆ ಬರದೇ ಇರ್ಬೋದು. ನೀವು ಕಷ್ಟಗಳನ್ನ ಅನುಭವಿಸ್ಬೋದು, ದುಃಖನ ಅನುಭವಿಸ್ಬೋದು. ಅಂತ ಮಧ್ಯದಲ್ಲೂ ಕೂಡ ಪ್ರತಿದಿನ ದೇವರ ಕರುವಿಕೆ ಪ್ರಕಾರ ಜೀವಿಸಲು ಸಿದ್ಧ ಮನಸ್ಸುಳ್ಳವರಾಗಿರಿ. ಕೊನೆಯದಾಗಿಲಿ ಉತ್ಪಾದಿಸಿ, ಬಿ ಪ್ರೊಡಕ್ಟಿವ್. ನೋಡಿ, ನಾವು ಅನೇಕ ಬಾರಿ ನಮ್ಮ ಸಭಾಪಾಲಕರಿಗೆ, ನನ್ನ ಮೈಸೂರು, ಚಾಮರಾಜನಗರ, ಕೊಡಗುಲಿರುವ ಪಾಸ್ಟರ್ಗಳಿಗೆ ಹೇಳೋದೇನೆಂದ್ರೆ, ಬರೀ ಒಂದು 100 ಜನ ಕೊಡಿ ದೇವರೇ, ಬರೀ ಒಂದು 30-40 ಸೈಟ್ ಕೊಡಿ, ಒಂದು ಬೈಕೋ ಒಂದು ಕಾರು, ಹೆಂಗೋ ಒಂದು 20-30 ಸಾವಿರ ನಮಗೆ ಕಾಣಿಕೆ ಬಂದರೆ ಸಾಕು ಅಂದ್ಬಿಟ್ಟು ಕೂರೋದಲ್ಲ. ದೇವರೇ, ನಾವು ಫಲಭರಿತವಾಗಿರ್ಬೇಕು. ಹಲ್ಲೆಲೂಯಾ. ಇದು ದೇವರ ಒಂದು ಉದ್ದೇಶ. ಆಸಕ್ತಿ ಉಳ್ಳವರಾಗಿದ್ದು, ಉತ್ಸಾಹ ಉಳ್ಳವರಾಗಿದ್ದು, ದೇವರೇ, ನನ್ನ ಎಲ್ಲಿ ನೀವು ಇಟ್ಟಿದ್ದೀರೋ ಆ ಯೋಜನೆ ನನ್ನಲ್ಲಿ ಪೂರೈಸಿ. ಫಲಭರಿತ ಹಾಗೂ ಶಾಶ್ವತವಾದ ಸೇವೆಗೆ ಕರೆ. God has given us this call, for a fruitful and a lasting ministry. ಮೊಟ್ಟ ಮೊದಲನೇದಾಗಿ ನಮಗೆ ಒಂದು ನಿರ್ದೇಶನ ನಮ್ಮಲ್ಲಿ ಇರಬೇಕು. A devotion to, a direction that we receive from God. ನೋಡಿ, ದೇವರ ಒಂದು ಕರುವಿಕೆ ಇದ್ದಾಗ ಆತನು ನಮಗೆ ಒಂದು ನಿರ್ದೇಶನ ಕೊಡೋನಾಗಿರ್ತಾನೆ. ನಾವು ಯಾವ ದಿಕ್ಕಿನಲ್ಲಿ ನಡಿಬೇಕು, ಎಲ್ಲಿ ಮಾಡಬೇಕು. ಎರಡನೇದಾಗಿ ನಮ್ಮಲ್ಲಿ ಒಂದು ಭಕ್ತಿ ಇರಬೇಕು. we need to be devoted to Christ. ನೋಡಿ, ಯೇಸು ನಮ್ಮನ್ನ ಕರೆದಿದ್ದಾರೆ ಸೇವೆಗೆ. ಯೇಸುವೆ, ಏನೇ ಬಂದರೂ ಕೂಡ ನಾನು ನಿನ್ನ ಕರುವಿಕೆಗೆ ಒಳಪಟ್ಟಪ್ಪ, ಭಕ್ತಿ ಉಳ್ಳವನಾಗಿರ್ತೇನೆ, ಭಕ್ತಿ ಉಳ್ಳವಳಾಗಿರ್ತೇನೆ. ಮೂರನೇದಾಗಿ ಏನಂದ್ರೆ ಪ್ರಿಯರೇ, ಒಂದು ಶಿಸ್ತು. ಸಮಯ, ಹಣಕಾಸು ಮತ್ತು ಸಂಬಂಧಗಳನ್ನ ನೀವು ಕಾಪಾಡೋರಾಗಿರಿ. ಪ್ರಿಯರೇ, ಎಲ್ಲದಕ್ಕಿಂತ ಬಹಳ ಮುಖ್ಯ ನಾನು ಹೇಳೋದೇನೆಂದ್ರೆ ಈ ವಿಚಾರದಲ್ಲಿ ಶಿಸ್ತು. ಅನೇಕ ಸಭಾಪಾಲಕಿಯರು, ಸೇವಕರು, ಸೇವಕಿಯರಿಗೆ ಇರುವ ಒಂದು ಬಲಹೀನತೆ ಏನು ಗೊತ್ತೇ? ಅಶಿಸ್ತಿನ ಒಂದು ಜೀವಿತ. ಏನಾಗುತ್ತೆ ಗೊತ್ತೇ, ನಾವು ಅಶಿಸ್ತುಳ್ಳವರಾಗಿದ್ದಾಗ ಸಮಯ ವ್ಯರ್ಥ ಆಗುತ್ತೆ. ಎರಡನೇದಾಗಿ ಹಣಕಾಸು ಕೂಡ ವ್ಯರ್ಥ ಮಾಡ್ತೀವಿ.
ಮೂರನೇದಾಗಿ ಕೂಡ ನಾವು ಹೇಳಬೇಕಾದ್ರೆ ಸಂಬಂಧಗಳಲ್ಲಿ ತಪ್ಪಾದ ಒಂದು ಸಂಬಂಧಗಳಿಗೆ ನಾವು ಒಳಪಡ್ತೀವಿ. ಏನಂದ್ರೆ ಕೆಲವರು ಬಂದು ಬರೀ ಹರಟೆ ಹೊಡಿತಾ ನಿಮ್ಮ ಸಮಯ ತಗೊಳ್ತಾರೆ. ದೇವರಲ್ಲಿ ನಿಮ್ಮನ್ನ ಬೆಳೆಸಲ್ಲ, ದೇವರ ಬಳಿ ನಿಮ್ಮನ್ನ ನಡೆಸಲ್ಲ, ದೇವರ ಒಂದು ರಾಜ್ಯಕ್ಕೆ ಭಾರವುಳ್ಳವರಾಗಿ ಅವ್ರು ನಡೆಸಲ್ಲ. ಶಿಸ್ತುಳ್ಳವರಾಗಿ ನೀವು ಕೂಡ ಒಂದು ಲಕ್ಷ್ಮಣ್ ರೇಖಾ ಹಾಕೊಳ್ಳಿ. ಏನಂದ್ರೆ ದೇವರೇ, ನನ್ನ ಸಮಯ ನಾನು ಕಾಪಾಡ್ಕೊಳ್ತೀನಿ. ಎರಡನೇದಾಗಿ ನೀನು ಕೊಟ್ಟಿರುವ ಒಂದು ವರ ತಲಾಂತುಗಳು, ಹಣಕಾಸು, ಸಂಬಂಧಗಳನ್ನ ನಾನು ಕಾಪಾಡ್ಕೊಳ್ತೀನಿ. ನಾಲ್ಕನೇದಾಗಿ ಪ್ರಿಯರೇ, ಒಂದು ದೃಢ ನಿರ್ಧಾರ ನೀವು ತಗೊಳ್ಳೋರಾಗಿರಿ. ಬಿ ಡಿಟರ್ಮಿನ್ ಟು ಫುಲ್ಫಿಲ್ ದ ಕಾಲ್ ಆಫ್ ಗಾಡ್ ಇನ್ ಯೋರ್ ಲೈಫ್ಸ್. ಪ್ರಿಯರೇ, ಕೊನೆಯದಾಗಿ ಜಸ್ಟ್ ನಾನು ಕೆಲವು ನಿಮಿಷಗಳ ಕಾಲ ಗಮನಿಸಿ ನಿಮ್ಮೊಟ್ಟಿಗೆ ನಾನು ಹೇಳೋದಂದ್ರೆ, ದೇವರು ಉಪಯೋಗಿಸಲು ಬಯಸುವ ಜೀವನ. For a few minutes I just want to share with you about a life that is irresistible for God to use. A life that is irresistible for God to use. ಈಗ ನೀವು ಈ ಸಾಯಂಕಾಲ ಸಮಯದಲ್ಲಿ ಕೆಲವರು ನಿಮ್ಗೆ ಗೊತ್ತಿದೆ ಎಲ್ಲಿ ದೇವರು ನಿಮ್ಮನ್ನ ಕರೆದಿದ್ದಾರೆ, ಎಲ್ಲಿ ಆತ ನಿಮ್ಮನ್ನ ನಡೆಸಬೇಕು ಅಂತ. ಮೊಟ್ಟ ಮೊದಲನೇದಾಗಿ ನಿಮ್ಮ ಜೀವಿತ ದೇವರಿಗೆ ಮೆಚ್ಚುಗೆಯಾಗಿ ನಿಮ್ಮನ್ನ ಒಂದು ಪಾತ್ರೆಯಾಗಿ ಆತನ ಉಪಯೋಗ ಮಾಡಬೇಕಾದ್ರೆ ಪ್ರಿಯರೇ, ನಮ್ಮಲ್ಲಿ ಒಂದು ಹಸಿವೆ ಇರಬೇಕು. ಹೇಳ್ತೀರಾ ನನ್ನೊಟ್ಟಿಗೆ? ಹಸಿವೆ, ಒಂದು ದಾಹ. The first thing that is very important in our relationship with God and in the ministry that He has called us to is a hunger for God. ನಾನು ಹೇಳ್ತೀನಿ ಕೇಳಿ, ಪಾಸ್ಟರ್ ಪಾಲ್ ಅವರೊಟ್ಟಿಗಿದ್ದಾಗ ನನ್ನ ಅನುಭವ ಏನು ಗೊತ್ತೇ, ಅವರಲ್ಲಿರುವ ಒಂದು ಆಸಕ್ತಿ, ಉತ್ಸಾಹ ನನ್ನಲ್ಲಿ ಹುಟ್ಟು ಬರಬೇಕು. ಅವ್ರ ಹತ್ರ ಇದ್ದಾಗ ಒಂದು ಅಂಟು ರೋಗ ಇದ್ದಾಗೆ, ಗೊತ್ತಾಯ್ತಲ್ವೇ? ಅವರು ಆರಾಧನೆ ಮಾಡಿದಾಗ, ಪ್ರಾರ್ಥನೆ ಮಾಡಿದಾಗ ಅವರಲ್ಲಿ ನಾನು ಸೋಮೇರಿತನ ಕಲ್ತಿಲ್ಲ. ಅವರಲ್ಲಿ ನಾವು ಯಾವತ್ತೂ ಕೂಡ ಅವ್ರು ಜಸ್ಟ್ ನೆನ್ನೆ ಚೆನ್ನಾಗಿತ್ತು ಇವತ್ತು ಆರಾಮಾಗಿರ್ತೀವಿ ಅಂತ ನಾವು ನೋಡಲ್ಲ. ನಾನು ಹೇಳ್ತೀನಿ ಕೇಳಿ, ಪ್ರತಿಯೊಬ್ಬರು ಕೂಡ ದೇವರಿಗೆ ಆ ದಿನ ಬಯಸುವ ಜನರಾಗಿರ್ಬೇಕು. ಹಲ್ಲೆಲೂಯಾ. ದೇವರೇ, ನಾನು ನಿನಗೋಸ್ಕರ ಇವತ್ತು ಆಸಕ್ತನಾಗಿರ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 5 ಕೂಡ ನಾವು ಓದ್ತಾ ಇದ್ದೀವಿ ಪ್ರಿಯರೇ, 6ನೇ ವಾಕ್ಯದಲ್ಲಿ, ಯಾರ್ಯಾರು ದೇವರಿಗೋಸ್ಕರ, ನೀತಿಗೋಸ್ಕರ ಅವರು ತವಕ ಪಡ್ತಾರೋ, ದಾಹ ಉಳ್ಳವರಾಗಿರ್ತಾರೋ, ಅವರಿಗೆ ದೇವರು ತೃಪ್ತಿತನ ತರೋದನ್ನ ನಾವು ಕಾಣೋರಾಗಿದ್ದೇವೆ. ಪ್ರಿಯರೇ, ನಾನು ಹೇಳೋದೇನೆಂದ್ರೆ ಇಷ್ಟೇ, ನಿಮಗೆ ಈ ಒಂದು ದಾಹ, ಈ ಒಂದು ಆಸಕ್ತಿ, ಒಂದು ಉತ್ಸಾಹ, ಒಂದು ಹಸಿವೆ ನಿಮ್ಮಲ್ಲಿ ಬರಬೇಕಾದ್ರೆ ದೇವರೊಟ್ಟಿಗೆ ನೀವು ಸಮಯ ಕಳೆಯೋರಾಗಿರ್ಬೇಕು. Hallelujah. If you want to be hungry for God, you want to be hungry for the vision that God has given you, spend time with God. Nobody can put that hunger in you except you desiring after God. ಕೀರ್ತನೆ 42:1 ನೋಡ್ತಾ ಇದ್ದೀವಿ. ಆ ಕೀರ್ತನೆಗಾರ ಏನ್ ಹೇಳ್ತಾನೆ ಅಂದ್ರೆ, ಬಾಯಾರಿದ ಜಿಂಕೆಯಂತೆ ನಾನು ದೇವರಿಗೋಸ್ಕರ ಹುಡುಕಿ ಓಡಾನಾಗಿದ್ದೇನೆ. Hallelujah. Psalm 42:1, the sons of Korah write, as a deer pants for the water, my soul pants for you. ನಾನು ನಿಮ್ಗೆ ಕೇಳಿದೆ ಒಂದು ಪ್ರಶ್ನೆ, ದೇವರಿಗೋಸ್ಕರ ಬಾಯಾರಿಕೆ ಉಳ್ಳವರಾಗಿದ್ದೀರಾ? ದೇವರಿಗೋಸ್ಕರ ನೀವು ದಾಹ ಉಳ್ಳವರಾಗಿದ್ದೀರಾ? ದೇವರೇ, ನಿನ್ನ ರಾಜ್ಯಕ್ಕೋಸ್ಕರ ನಾನು ತವಕ ಪಡುತ್ತಾ, ಅಪ್ಪ ನಾನು ನಿನ್ನ ಹಿಂಬಾಲಿಸ್ತೇನೆ. ಇದು ಒಂದು ದೃಢ ನಿರ್ಧಾರ ನಾವು ಮಾಡ್ಕೊಳ್ಬೇಕು. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33 ಕೂಡ ಯೇಸು ಹೇಳ್ತಾರೆ, ನಾವು ದೇವರಿಗೋಸ್ಕರ, ಆತನ ರಾಜ್ಯಕ್ಕೋಸ್ಕರ, ಆತನ ನೀತಿಗೋಸ್ಕರ ತವಕ ಪಡೋರಾಗಿರ್ಬೇಕು. ಆಗ ಯೇಸು ಹೇಳ್ತಾರೆ, ನಿಮ್ಗೆಲ್ಲ ಏನು ಅಗತ್ಯ ಇದೆಯೋ ಅದನ್ನೆಲ್ಲ ನಾನು ನಿನಗೆ ಒದಗಿಸಿ ಕೊಡ್ತೇನೆ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ಹಸಿವೆ. The second thing I just want to share with you about being irresistible to God is humility. ಎರಡನೇದಾಗಿ ಪ್ರಿಯರೇ, ದೀನತೆ. ನೋಡಿ, ದೀನತೆ ಅಂದ್ರೆ ಏನ್ ಗೊತ್ತೇ, ನಾನು ಬೇರೆಯವರೊಟ್ಟಿಗೆ ಹೋಲಿಕೆ ಮಾಡೋದಲ್ಲ. ನಾನು ಬೇರೆಯವರೊಟ್ಟಿಗೆ ಹೇಳಿ, ಅಯ್ಯೋ ನಾನು ಅವ್ರಿಗಿಂತ ಎತ್ತರ ಇದ್ದೇನೆ, ಅವ್ರು ನನ್ಗಿಂತ ಕುಳ್ಳಕ್ಕಿದ್ದಾರೆ, ನಾನು ಅವ್ರಿಗಿಂತ ಜಾಸ್ತಿ ಸಮಯ ಕಳಿತೀನಿ ಪ್ರಾರ್ಥನೆಯಲ್ಲಿ. ದೀನತೆ ಅಂದ್ರೆ ನನ್ನ ನಿಜವಾದ ಪರಿಸ್ಥಿತಿನ ನಾನು ಅರ್ಥ ಮಾಡ್ಕೊಳ್ಳೋದು. Humility is having a true assessment of yourself, that we're not comparing ourselves with others, that we're not saying that we are better than them, but recognizing our true position before God, recognizing our need for God, recognizing our need for others. ದೀನತೆ ಏನ್ ಮಾಡುತ್ತೆ ಗೊತ್ತೇ, ನನ್ನ ನಿಜವಾದ ಒಂದು ಅಳತೆ, ತೂಕ ನನಗೆ ಗೊತ್ತು, ನಾನು ಯಾರು ಅಂತ. ಎರಡನೇದಾಗಿ, ದೇವರ ಒಂದು ಅಗತ್ಯ ನನ್ನ ಜೀವಿತದಲ್ಲಿದೆ. ಆತನಿಲ್ಲದೆ ಆಗ್ಲೇ ಹೇಳಿದ್ರಲ್ಲ, ನಾನು ಏನನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಮೂರನೇದಾಗಿ, ಬೇರೆಯವರ ಒಂದು ಅಗತ್ಯ ನನಗಿದೆ. ನನಗೇನು ಅನಿಸುತ್ತೆ ಗೊತ್ತೇ, ದೀನತೆ ಎಂದಾಗ ನಮ್ಮ ಮೈಸೂರು ಮಲ್ಲಿಗೆ ಅಲ್ವೇ, ಬಹಳ ಸುಂದರವಾದ ಒಂದು ವಾಸನೆ. ಯಾರಾದರೂ ಅದನ್ನ ಹುಟ್ಟಿದ್ರೆ, ಎಲ್ಲಾದರೂ ಅದನ್ನ ಮೂಸಿದ್ರೆ ಏನಾಗುತ್ತೆ ಗೊತ್ತೇ, ಒಂದು ಸುಗಂಧ ಪರಿಮಳ. ಅಯ್ಯೋ ಇನ್ನೊಂದ್ಸೂರು ನಾನು ಮೂಸಬೇಕು. ನಮ್ಮ ಒಂದು ಗರ್ವ ಅಹಂಕಾರ ಇದ್ದಾಗ ದೇವರಿಗೆ ಅದು ಗಬ್ಬು ವಾಸನೆ. ಏನು ಹೇಳ್ತಾರೆ ಗೊತ್ತೇ, ಅಯ್ಯೋ ಛೀ, ಆ ವಾಸನೆ ನನಗಿಷ್ಟ ಇಲ್ಲ,
ಆದರೆ ಯಾವಾಗ ನಾವು ತಗ್ಗಿಸ್ಕೊಂಡು ದೇವ್ರ ಮುಂದೆ ನಡೀತೀವೋ, ದೇವ್ರು ಏನು ಮಾಡ್ತಾರೆ ಗೊತ್ತೇ? ರೂಪ, ನನ್ನ ಹತ್ರ ಬಾ. ಏನಕ್ಕಂದ್ರೆ ನಿನ್ನ ಒಂದು ದೀನತೆ ಒಂದು ಸುಗಂಧ ಪರಿಮಳವಾಗಿದೆ. ಹಲ್ಲೆಲೂಯಾ. ನೋಡಿ, ಗರ್ವಿಷ್ಠರನ್ನ, ಅಹಂಕಾರಿಗಳನ್ನ ದೇವರು ದೂರ ಇಡ್ತಾರಂತೆ. ದೀನರನ್ನ ದೇವ್ರು ಏನ್ ಮಾಡ್ತಾರೆ? ಆತನ ಸಮೀಪ ಸೆಳೆಯೋರಾಗಿದ್ದಾರೆ. When I think about humility, it draws God to us. It makes us irresistible to God. ನೋಡಿ, ಯಾವಾಗ ನಾವು ದೀನರಾಗಿರ್ತೀವೋ, ದೇವ್ರು ನಿಮ್ಮ ಹತ್ರ ಬಂದಾಗ ಏನ್ ಹೇಳ್ತಾನೆ ಗೊತ್ತೇ? ಅವಳೊಟ್ಟಿಗೆ ನನ್ನ ಸಮಯ ಕಳೆಯೋದಕ್ಕೆ ಇಷ್ಟ, ಆತನ ನನ್ನ ಸೇವೆಗೆ ಉಪಯೋಗ ಮಾಡೋದಕ್ಕೆ ಇಷ್ಟ. ಏನಕ್ಕಂದ್ರೆ ಅವರಲ್ಲಿ ದೀನತೆನ ಕಾಣ್ತಾ ಇದ್ದೇನೆ. The third thing is holiness. ಮೂರನೇದಾಗಿ ಪರಿಶುದ್ಧತೆ ಅಥವಾ ಪವಿತ್ರತೆ. ಪ್ರಿಯರೇ, ಇಬ್ರಿಯ 12ನೇ ಅಧ್ಯಾಯ 11ರಿಂದ 17ನೇ ವಾಕ್ಯನ ಗಮನಿಸಬೇಕಾದ್ರೆ ಸಂಬಂಧಗಳ ಕುರಿತಾಗಿ ನಾವು ನೋಡ್ತಾ ಬರ್ತೀವಿ. ಆದರೆ ಇದರ ಮಧ್ಯದಲ್ಲಿ ಈ ಲೇಖಕ ಏನ್ ಹೇಳ್ತಾನೆ ಅಂದ್ರೆ ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. And if you look at Hebrews chapter 12 verses 11 through 17, as the author writes about relationships, in the middle of it he inserts something. He says, without holiness it is impossible to see God. ನೋಡಿ, ಪರಿಶುದ್ಧತೆನ ಕಾಪಾಡ್ಕೊಳ್ಳಿ. ನಿಮ್ಮ ಕೈ ಅಂಟಬಾರ್ದು. ನಿಮ್ಮ ಕೈ ಏನ್ ಮಾಡಬಾರ್ದು? ಹಣಕಾಸು ಅಂಟಬಾರ್ದು. ನಮ್ಮ ಕಿವಿ ಏನ್ ಕೇಳ್ತೀವೋ ಪರಿಶುದ್ಧವಾಗಿದ್ಯಾ? ನನ್ನ ದೃಷ್ಟಿ ಏನ್ ನೋಡ್ತಿದ್ಯೋ ಪರಿಶುದ್ಧವಾಗಿದ್ಯಾ? ನನ್ನ ನಾಲಿಗೆ ಏನ್ ರುಚಿ ಇರ್ತಿದ್ಯೋ ಪರಿಶುದ್ಧವಾಗಿದ್ಯಾ? ನನ್ನ ನುಡಿ ಬೇರೆಯವ್ರನ್ನ ಬೆಳೆಸ್ತಿದ್ಯಾ? ಅವ್ರನ್ನ ದೇವರಲ್ಲಿ ಸಮೃದ್ಧಿಗೊಳಿಸ್ತಿದ್ಯಾ? ಅದನ್ನ ನಾವು ಕೇಳೋರಾಗಿರ್ಬೇಕು. ಪ್ರಿಯರೇ, ಬರೀ ನಾವು ಯಾವುದೋ ಒಂದು ವಸ್ತ್ರ ಹಾಕದೇ ಇರೋದು ಅಥವಾ ಅಲ್ಲಿಗೆ ಹೋಗದೇ ಇರೋದಲ್ಲ. ಅದೆಲ್ಲ ಧರ್ಮಶಾಸ್ತ್ರದ ಕಾರ್ಯಗಳು, ತಪ್ಪೇನಿಲ್ಲ. ಆದರೆ ದೇವರಿಗೆ ಮೆಚ್ಚುಗೆ ತರದೇನು ಗೊತ್ತೇ? ನಿಮ್ಮ ನನ್ನ ನಡತೆ, ನಿಮ್ಮ ನನ್ನ ನುಡಿ, ನಿಮ್ಮ ನನ್ನ ಉದ್ದೇಶ, ನಿಮ್ಮ ನನ್ನ ಒಂದು ವರ್ತನೆ, ನಾವು ಹೇಗೆ ಪ್ರತಿಕ್ರಿಯೆ ಕೊಡ್ತೀವಿ ಅಂತ. ಮೋಶೆ ನೋಡಿ, ದೇವರು ಕೊಟ್ಟ ವಾಗ್ದಾನದ ಸ್ಥಳದ ಬಳಿ ಬಂದ. ದೇವ್ರು ಏನ್ ಹೇಳಿದ್ರು ಗೊತ್ತೇ ಮೋಶೆಗೆ? ಆ ಕೊನೆಯ ಒಂದು ವಿಚಾರದಲ್ಲಿ, ಮೋಶೆ ಆ ಒಂದು ಬಂಡೆಗೆ ನೀನು ಮಾತನಾಡು. ಆದ್ರೆ ಮೋಶೆ ಅನೇಕ ವರ್ಷಗಳ ಹಿಂದೆ ಇನ್ನೊಂದು ಬಂಡೆ ಹತ್ರ ಬಂದಾಗ ದೇವ್ರು ಏನ್ ಹೇಳಿದ್ರು ಜ್ಞಾಪ ಇದೆಯಾ? ನಿನ್ನ ಕೈಯಲ್ಲಿರುವ ಕೋಲನ್ನು ತಗೊಂಡು ಒಡಿ, ನೀರು ಬರುತ್ತೆ. ಆದ್ರೆ ಇವತ್ತು ಮೋಶೆ ಒಂಚೂರು ಕೋಪ ಜಾಸ್ತಿ ಆಗಿತ್ತು, BP ಒಂಚೂರು ಹೆಚ್ಚಾಗಿತ್ತು. ಅವನು ಕೋಪಗೊಂಡು ಆ ಕೋಲ್ ತಗೊಂಡು ಒಡೆದು ಏನ್ ಹೇಳ್ತಾನೆ ಗೊತ್ತೇ? ನಿಮ್ಮಿಂದ ನನ್ನ ಕೋಪ ಬಂದು ಹಿಂಗ್ ಮಾಡ್ತಾ ಇದ್ದೀನಿ. ದೇವ್ರು ಏನ್ ಹೇಳಿದ್ರು ಗೊತ್ತೇ? ಮೋಶೆ, ನಾನು ನೀರು ಕೊಡ್ತೀನಿ, ಆದ್ರೆ ನನ್ನ ಜನರ ಮುಂದೆ ಅಪರಿಶುದ್ಧವಾದ ದೇವ್ರಂತ ನೀನು ತೋರಿಸಿದ್ಯಾ. ವಾಗ್ದಾನದ ಒಂದು ಭೂಮಿ ನೀನು ನೋಡ್ತೀಯಾ, ಆದ್ರೆ ವಾಗ್ದಾನದ ಭೂಮಿಯಲ್ಲಿ ನಿನ್ನ ಪಾದಗಳನ್ನ ಇಡೋದಿಲ್ಲ. ನೋಡಿ, ಒಬ್ಬ ವ್ಯಕ್ತಿಯ ವರ್ತನೆ ಎಷ್ಟು ಮುಖ್ಯ, ಒಬ್ಬ ವ್ಯಕ್ತಿಯ ಪ್ರತಿಕ್ರಿಯೆ ಎಷ್ಟು ಮುಖ್ಯ. ಪರಿಶುದ್ಧತೆ ನಮ್ಮ ವರ್ತನೆಯಲ್ಲಿ ಕಾಣಿಸಲ್ಪಡುತ್ತೆ. ಹಲ್ಲೆಲೂಯಾ. ನಾವು ಬೇರೆಯವ್ರಿಗೆ ಹೇಗೆ ಗೌರವಿಸ್ತೀವೋ, ಪ್ರೀತಿಸ್ತೀವೋ, ಕನಿಕರ ತೋರಿಸ್ತೀವೋ. Moses, this great man of God, lost his temper one day, and because of losing his temper he wasn't able to see the promised land because he misrepresented the holiness of God. ಪ್ರಿಯರೇ, ನಮ್ಮ ಸೇವೆಗಳಲ್ಲೂ ಕೂಡ ಒಂದೊಂದ್ಸರಿ ದೇವರ ಬಗ್ಗೆ ತಪ್ಪಾದ ಒಂದು ಅಭಿಪ್ರಾಯ ನಾವು ಉಂಟು ಮಾಡ್ಬೋದು. ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕು. ದೇವರೇ, ನಿಮ್ಮನ್ನ ಸರಿಯಾಗಿ ಜನರಿಗೆ ನಾನು ತಿಳಿಯಪಡಿಸ್ತಿದ್ದೀನಾ? ನಾವು ದೇವರ ಹತ್ರ ಕೇಳ್ಕೊಳ್ಬೇಕು. ಪ್ರಿಯರೇ, ನಮ್ಮ ಒಂದು ಜೀವಿತ ಒಂದು ಸುಂದರವಾದ ಒಂದು ಮಡಿಕೆ ಇದ್ದ ಹಾಗೆ, ಒಂದು ಲೋಟ ಇದ್ದ ಹಾಗೆ, ಒಂದು ವೇಸ್ ಇದ್ದ ಹಾಗೆ. ಆಚೆ ಬಹಳ ಸುಂದರವಾಗಿ ನಾವು ಕಾಣ್ಬೋದು. ಇದರಲ್ಲಿ ಪೌಲ ಹೇಳ್ತಾನೆ, ಜೀವದ ಒಂದು ಮಾತುಗಳು, ನುಡಿ, ಈ ಸುವಾರ್ತೆ ಈ ಒಂದು ಮಡಿಕೆಯಲ್ಲಿ ಹಾಕಲ್ಪಟ್ಟಿದೆ. ಈಗ ಒಂದು ನಿಮಿಷ ನೀವು ಆಲೋಚನೆ ಮಾಡಿ, ಆ ಮಡಿಕೆಯಲ್ಲಿರುವ ಸುವಾರ್ತೆ ಎಷ್ಟೇ ಸುಂದರವಾಗಿದ್ದು ರುಚಿಕರವಾಗಿದ್ರು ಕೂಡ ಆ ಒಂದು ಮಡಿಕೆ ಅಥವಾ ಆ ಒಂದು ಪಾತ್ರೆ ಗಲೀಜಾಗಿದ್ರೆ ಅದನ್ನ ನೋಡಿ ನಾವೇನ್ ಮಾಡ್ತೀವಿ ಗೊತ್ತೇ? ಆಯ್ತು ಬಿಡಿ, ಸಾರಿ, ಬೇಡ, ಪರವಾಗಿಲ್ಲ ಅಂತೀವಿ. ಏನಕ್ಕೆ ಹೇಳಿ? ಅದು ಚೆನ್ನಾಗಿ ಕಾಣ್ಬೇಕು ನಮ್ಮ ಕಣ್ಣಿಗೆ. ಪವಿತ್ರತೆ, ಪರಿಶುದ್ಧತೆ ಕೂಡ ಹಾಗೆ ಪ್ರಿಯರೇ. ಬರೀ ಒಳಗಿರೋದನ್ನ ದೇವ್ರು ಕಾಣ್ತಾರೆ, ಆದ್ರೆ ಹೊರಗಿರೋದನ್ನ ಯಾರು ನೋಡ್ತಾರೆ? ಜನರು ನೋಡ್ತಾರೆ. ನಿಮ್ಮ ನನ್ನ ನಡತೆ ಬಹಳ ಮುಖ್ಯ. ಪರಿಶುದ್ಧತೆನ ಕಾಪಾಡಿಕೊಳ್ಳಿ. ಯೇಸು ಹೇಳ್ತಾರೆ, ನನ್ನ ತಂದೆ ಹೇಗೆ ಪವಿತ್ರವಾಗಿದ್ದರೋ ಅದೇ ರೀತಿಯಾಗಿ ನೀವು ಕೂಡ ಪವಿತ್ರರಾಗಿರಿ. ಸಾಮರಸ್ಯ, ಹಾರ್ಮನಿ. The fourth H I want to share with you about is harmony. ನೋಡಿ ಪ್ರಿಯರೇ, ಅನೇಕ ಜನರು ಏನ್ ಗೊತ್ತೇ, ಈ ಆಟೋ ಮೇಲೆ ಬರೆದಿರ್ತಾರೆ ಒಂದು ಕನ್ನಡ ಪದ, ಒಂಟಿ ಸಲಗ. ಓದಿದ್ದೀರಾ? ಒಂಟಿ ಸಲಗ. ಅವ್ರು ಏನ್ ಹೇಳ್ತಾ ಇದ್ದಾರೆ ಗೊತ್ತೇ? ನನ್ಗೆ ಯಾರು ಬೇಡ, ನನ್ನ ಜೀವಿತ ಹಾಗೇ ನಡೆಸ್ಕೊಂಡು ಹೋಗ್ತೀನಿ. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, there is no man that is an island unto themselves.
ಏನಂದ್ರೆ ನಾವು ಎಲ್ಲರೂ ಕೂಡ ಬೇರೆಯವರ ಒಂದು ಅಗತ್ಯ ನಮಗಿದೆ. We are in need of others in our lives. Submit to God, submit to the authority above you, and submit to one another. ಗೊತ್ತಾಯ್ತಲ್ವೇ? ದೇವರ ವಾಕ್ಯದಲ್ಲಿ ಓದ್ತಾ ಇದ್ದೀವಿ, ನಾವು ದೇವರಿಗೆ ಅಧೀನರಾಗಿರ್ಬೇಕು, ನಾಯಕರಿಗೆ ಅಧೀನರಾಗಿರ್ಬೇಕು. ಮೂರನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಪೌಲ ಏನ್ ಹೇಳ್ತಾನೆ? ಒಬ್ರಿಗೊಬ್ರು ನೀವೇನಾಗಿರ್ಬೇಕು? ಅಧೀನರಾಗಿರ್ಬೇಕು. ಹಲ್ಲೆಲೂಯಾ. ಪ್ರಿಯರೇ, ನಾನು ಹೇಳ್ತೀನಿ ಕೇಳಿ, ನಾವು ಯಾವ ಒಂದು ಹಿನ್ನೆಲೆಯಿಂದ ಬಂದಿದ್ದೀವೋ ಅದು ಮುಖ್ಯ ಅಲ್ಲ, ಆದರೆ ಒಗ್ಗಟ್ಟಿನಿಂದ ದೇವರು ನಮಗೆ ಕೊಟ್ಟಿರೋ ದರ್ಶನದಲ್ಲಿ ನಾವು ಪಾಲಾಗ್ತಿದ್ದೀವ. ಗಂಡ ಹೆಂಡತಿಯಾಗಿ ದಾಂಪತ್ಯ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ, ಸಭೆಯಾಗಿ ನಾವು ಒಟ್ಟಾಗಿ ಕೊಟ್ಟಿರುವ ಒಂದು ಸೇವೆನ ಐಕ್ಯತೆಯಲ್ಲಿ ನಡೆಸ್ತಿದ್ದೀವ. ನಮ್ಮ ಸಭೆಗೆ, ನಮ್ಮ ಸೆಂಟ್ರಲ್ ಡಿಸ್ಟ್ರಿಕ್ಟಿಗೆ ಕೊಡಲ್ಪಟ್ಟ ಒಂದು ದರ್ಶನ 5,000 ಸಭೆಗಳು. ದೇವರೇ, ಈ 5,000 ಸಭೆಗಳನ್ನ ಸ್ಥಾಪಿಸಬೇಕಾದ್ರೆ ನಾನೊಬ್ಬ ಒಂಟಿ ಸಲಗನಾಗಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವಾಗ ನಾವು ಐಕ್ಯತೆಯಲ್ಲಿ ಒಬ್ರಿಗೊಬ್ರು ಬೆಂಬಲ ಕೊಡುತ್ತಾ, ಪ್ರಾರ್ಥನೆ ಮಾಡುತ್ತಾ, ಒಗ್ಗಟ್ಟಿನಲ್ಲಿ ನನ್ನನ್ನು ನಾನು ತಗ್ಗಿಸ್ಕೊಂಡು ಹೋಗ್ತೀನೋ, ಆಗ ಈ ಗುರಿನ ಮುಟ್ಟೋದಕ್ಕೆ ಸಾಧ್ಯ. Hallelujah. When I think about the vision that God has given our superintendent and our district for 5,000 churches, and I think about all our graduates, there's no person who can say, I'm a lone ranger, I'm independent, I can do it by myself. God calls us to put aside our pride. He calls us to ask for others to help us, to pray with us, to partner with us, to accomplish the purpose that God has given us. Harmony. Those 4 men brought the paralytic to Jesus. ನಾವು ಮಾರ್ಕನ್ ಬರೆದ ಸ್ವಾರ್ಥೆಯಲ್ಲಿ ಓದ್ತಾ ಇದ್ದೀವಿ, ಆ 4 ಸ್ನೇಹಿತರು ಆ ಪಾರ್ಶ್ವವಾಯು ರೋಗಿನ ಯೇಸುವಿನ ಬಳಿ ಕರೆತಂದ್ರು. ನೋಡಿ, ಅವನ ಮೇಲ್ ತಗೊಂಡು ಹೋಗ್ಬೇಕಾದ್ರೆ 4 ವ್ಯಕ್ತಿಗಳು 4 ವಿಧವಾದ ಒಂದು ಪ್ರತಿಕ್ರಿಯೆ ಕೊಡ್ಬೋದಾಗಿತ್ತು. ಆದರೆ ಏಕ ಮನಸ್ಸಿನಿಂದ ಅವರ ಒಂದು ಆಸೆ, ಬಯಕೆ ಇದ್ದಿದೆ ಏನು ಗೊತ್ತೇ? ಅವರ ಸ್ನೇಹಿತನ ಯಾರ ಬಳಿ ಕರ್ಕೊಂಡ್ಬರ್ಬೇಕು ಅಂತ? ಯೇಸುವಿನ ಬಳಿ. ಹಲ್ಲೆಲೂಯಾ. ಒಂದೇ ಒಂದು ಉದ್ದೇಶ. ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಕೂಡ ಆ ಬೆಂಕಿಯ ಆವಿಯಲ್ಲಿ ಹಾಕಲ್ಪಟ್ಟಾಗ ಅವ್ರು ಏನ್ ಅನ್ಸುತ್ತೆ ಗೊತ್ತೇ ನನಗೆ? ಒಬ್ಬ ಹೇಳ್ತಿದ್ದಾನೆ, ಶಾದ್ರಾಕ್ ನೀನ್ ಧೈರ್ಯವಾಗಿರೋ, ಅಬೇದ್ನೆಗೋ ನೀನ್ ಧೈರ್ಯವಾಗಿರೋ, ಮೇಷಕ್ ನೀನ್ ಅಬೇದ್ನೆಗೋ ಲೋ ಧೈರ್ಯವಾಗಿರೋ, ಇದ್ರ ಮೇಲೆ ಜಯ ಹೊಂತೀವಿ. ಒಬ್ರಿಗೊಬ್ರು ಅವರು ಧೈರ್ಯನ ಕೊಟ್ಟವರಾಗಿದ್ರು. ಪ್ರಿಯರೇ, ನಾವು ಹಳೆ ಒಡಂಬಡಿಕೆಯಲ್ಲಿ ಓದ್ಬೇಕಾದ್ರೆ ಯಾಜಕ ಕಾಂಡ 26:8, ಧರ್ಮೋಪದೇಶ ಕಾಂಡ 32:30 ಕೂಡ ಒಬ್ಬ ವ್ಯಕ್ತಿ 1000 ಜನರನ್ನ ಓಡಿಸ್ತಾನಂತೆ. ಇಬ್ರು 10,000. 3 ವ್ಯಕ್ತಿಗಳು ಸೇರಿದ್ರೆ 1,00,000 ಓಡಿಸುವ ಶಕ್ತಿ ನಮ್ಗೆ ಕೊಡ್ತಾರೆ. ಹಲ್ಲೆಲೂಯಾ. ಒಗ್ಗಟ್ಟು, ಸಾಮರಸ್ಯ ನಮ್ಮಲ್ಲಿರೋದು ಬಹಳ ಮುಖ್ಯವಾದ ಒಂದು ವಿಚಾರ. ಪ್ರಿಯರೇ, ಕೊನೆಯದಾಗಿ ನಾನು ಹೇಳೋದೇನೆಂದ್ರೆ, ನಮ್ಮ ಜೀವಿತದಲ್ಲಿ ಸಂತೋಷ ಇರಬೇಕು. ಹೇಳ್ತೀರಾ ಒಂದು ನಿಮಿಷ? ಸಂತೋಷ ಒಂಚೂರು ನೆಗಮುಖದಿಂದ ಹೇಳ್ತೀರಾ ಗ್ರಾಜ್ಯುಯೇಟ್ಸ್? ಸಂತೋಷ, ಹ್ಯಾಪಿನೆಸ್. ದೇವ್ರು ನಿಮ್ಮನ್ನ ಎಲ್ಲಿ ಕರೆದು ಇಟ್ಟಿದಿರೋ ಅಲ್ಲಿ ಸಂತೋಷವಾಗಿರಿ. ನೋಡಿ, ಅನೇಕ ಜನರಿಗೆ BP, ಹೈಪರ್ ಟೆನ್ಷನ್, ಶುಗರ್ ಕಾಯಿಲೆ ಬರೋದೇನು ಗೊತ್ತೇ? ಬಹಳ ಟೆನ್ಷನ್ ನಾವು ತಗೊಳ್ತೀವಿ. ದೇವ್ರು ನಮ್ಮನ್ನ ಎಲ್ಲಿಟ್ಟಿದಿರೋ, ಆತನ ಕೊಟ್ಟಿರುವ ಒಂದು ದರ್ಶನ, ಕೊಟ್ಟಿರುವ ಒಂದು ಯೋಜನೆ, ಕೊಟ್ಟಿರುವ ಆ ಒಂದು ಗುರಿ ಅನೇಕ ಜನರು ಏನಕ್ಕೆ ಮುಟ್ತಿಲ್ಲ ಗೊತ್ತೇ? ಈ ಆನಂದ ಅನ್ನೋದನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಏನನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ? ಆನಂದ ಅನ್ನ ಕಳ್ಕೊಂಡಿದ್ದಾರೆ. ನೆಹೆಮ್ಯ ನೋಡಿ, ಆ ಒಂದು ಕೋಟೆ ಕಟ್ಟಬೇಕಾದ್ರೆ ಅವನು ಏನ್ ಹೇಳ್ತಾನೆ ಗೊತ್ತೇ? ದೇವರ ಆನಂದವೇ ನನಗೇನಾಗಿದೆ? ಶಕ್ತಿಯಾಗಿದೆ, ಬಲವಾಗಿದೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಕೂಡ ಅನೇಕ ಬಾರಿ ಓದ್ತಿರ್ಬೇಕಾದ್ರೆ ಪ್ರಿಯರೇ, ಆನಂದದ ಕುರಿತಾಗಿ ನಾವು ಓದೋರಾಗಿದ್ದೇವೆ. ನೋಡಿ, ಕೀರ್ತನೆ 102, ಕರ್ತನನ್ನು ಸಂತೋಷದಿಂದ ಸೇವಿಸಿ, ಸಂತೋಷದಿಂದ ಅವನ ಮುಂದೆ ಬನ್ನಿ. ಧರ್ಮೋಪದೇಶ ಕಾಂಡ 11:3, ನಾವು ರೋಮ ಪತ್ರಿಕೆ 12:11, ಕಷ್ಟಪಟ್ಟು ಕೆಲಸ ಮಾಡು, ಸೋಮಾರಿಯಾಗಿರ್ಬೇಡ. ಹಲ್ಲೆಲೂಯಾ. ರೋಮ ಪತ್ರಿಕೆ 14:17, ದೇವರಿಗಾಗಿಯೂ ಆತನ ರಾಜ್ಯಕ್ಕಾಗಿಯೂ ಸೇವೆ ಸಲ್ಲಿಸುವ ಮನೋಭಾವವುಳ್ಳವರಾಗಿ ಇರುವುದು ಮುಖ್ಯವಾಗಿದೆ. ನಿಮ್ಮ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಬೇಡಿ, ಬೇರೆಯವರಿಗೆ ಸಂತೋಷದಿಂದ ಸೇವೆಯನ್ನು ಸಲ್ಲಿಸಿರಿ. ಆಮೆನ್. ಕೊನೆಯದಾಗಿ ನಾನು ಹೇಳಿ ಮುಕ್ತಾಯಗೊಳಿಸೋದೇನೆಂದ್ರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಪ್ರತಿದಿನ ಪವಿತ್ರಾತ್ಮ ಭರಿತರಾಗಿರ್ಬೇಕು. ಹಲ್ಲೆಲೂಯಾ. ಪೌಲ ಹೇಳ್ತಾನೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19-20, ನೀವು ಕುಡುಕತನಕ್ಕೊಳಪಡಬೇಡಿ, ಆದರೆ ಪ್ರತಿದಿನ ಆತ್ಮ ಭರಿತರಾಗಿರಿ. ಹಲ್ಲೆಲೂಯಾ. ಒಬ್ರಿಗೊಬ್ರು ಆನಂದದಿಂದ, ಒಂದು ಕೀರ್ತನೆಗಳಿಂದ, ಆತ್ಮದ ಹಾಡುಗಳಿಂದ ಬಲಪಡಿಸಿ ಎಂಬುದಾಗಿ ಪೌಲ ನಮಗೆ ತಿಳಿಯಪಡಿಸಿದ್ದಾನೆ. ನನ್ನ ಪ್ರಾರ್ಥನೆ ಏನೆಂದರೆ, ಪ್ರತಿಯೊಬ್ಬರು ಕೂಡ ದೇವರೊಟ್ಟಿಗೆ ಸಮಯ ಕಳೆಯುತ್ತಾ
ಆನಂದದಿಂದ ತುಂಬಿಸಲ್ಪಡು ಎಂಬುದಾಗಿ ಅನೇಕ ಬಾರಿ ನಾವು ಸುವಾರ್ತೆಗಳಲ್ಲಿ ಹಾಗೂ ಕೂಡ ಪತ್ರಿಕೆಗಳಲ್ಲಿ ನಾವು ಓದೋರಾಗಿದ್ದೇವೆ. How many times did Jesus say, may your joy be full? The Apostle Paul, as he writes, he says, may your joy be full. The Apostle John writes, may your joy be full. ನನ್ನ ಪ್ರಾರ್ಥನೆ ಏನಂದ್ರೆ ಪ್ರಿಯರೇ, ಪ್ರತಿಯೊಬ್ಬರು ಕೂಡ ಈ 5 ವಿಚಾರಗಳು, ಹಸಿವೆ, ದೀನತೆ, ಸಾಮರಸ್ಯ ಹಾಗೂ ಕೂಡ ಪವಿತ್ರತೆ, ಕೊನೆಯದಾಗಿ ಸಂತೋಷದಿಂದ ಸೇವೆ ಮಾಡಿದಾಗ ನನಗೇನು ಅನಿಸುತ್ತೆ ಗೊತ್ತೇ, ದೇವರು ನಿಮ್ಮನ್ನ ನೋಡಿದಾಗ ನನ್ನ ಸುಂದರವಾದ ಈ ಪಾತ್ರೆನ ನಾನು ಉಪಯೋಗ ಮಾಡಬೇಕು ಅಂತ ಆತನು ಬಯಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ಪ್ರಿಯರೇ, ದೇವರು ಪ್ರತಿಯೊಬ್ಬರನ್ನು ಆಶೀರ್ವದಿಸುತ್ತಾ ಆತನ ಅಭಿಷೇಕದಿಂದ ಮುಂದೆ ಹೋಗಿ ದೇವರಿಗೋಸ್ಕರ ಮಹತ್ ಕಾರ್ಯಗಳನ್ನ ಸಾಧಿಸೋರಾಗಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬಯಸೋನಾಗಿದ್ದೇನೆ. ವಂದನೆಗಳು.